ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ಗೌಡ. ಯುಗಾದಿ ಶುಭ ದಿನವೇ ಜಗದೀಶ್ ಶೆಟ್ಟರ್ ಗೃಹ ಪ್ರವೇಶ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ನಗರದಲ್ಲಿ ಹೊಸ ಮನೆ ಪ್ರವೇಶ ಮಾಡಿದರು. ಮಂಗಳವಾರ ಇಂದು ಯುಗಾದಿ ದಿನದ ಶುಭ ಸಂದರ್ಭದಲ್ಲಿ ನಗರದ ಕುಮಾರಸ್ವಾಮಿ ಲೇಔಟ್ನಲ್ಲಿ ಬಾಡಿಗೆ ಮನೆ ಗೃಹ ಪ್ರವೇಶ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶೆಟ್ಟರ್ ಕುಟುಂಬದವರು ಹಾಗೂ ಅವರ ಅಭಿಮಾನಿಗಳು ಜೊತೆಗಿದ್ದರು. ಇದೇ ವೇಳೆ ಜಗದೀಶ್ ಶೆಟ್ಟರ್ ಮಾತನಾಡಿ, ಅದಕ್ಕೆ ಅದನ್ನು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿ, ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ, ನೀವು 300ಕ್ಕೂ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಿರೋ ಇಲ್ಲ ಅದನ್ನು ಹೇಳಿ, ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ, ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳಿ. ನಾವು ಹೇಳ್ತೀವಿ, ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿಯವರು BJP, NDA ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು, ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ, ಇದನ್ನು ಹೇಳಿ ಅವರು ಇದ್ರಾಗ ಡಿಬೇಟ್ ಮಾಡೋದು ಬಿಟ್ಟು ಮನಿ ಮಾಡಿರಲು ಅದು ಮಾಡಿರಲು ಇದು ತೊಗೊಂಡು ಏನು ಮಾಡೋದು, ಜನ ಅದಕ್ಕೆ ಅದನ್ನು ವಿಚಾರ ಮಾಡ್ತಾ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ರಕ್ಷಣೆ ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಪು ಇದು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನು ಹೇಳ್ತಾ ನಡೀತಾ ಇದೆ ಚರ್ಚೆ ಅಂದರೆ, ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಅವರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ, ಸಂರಕ್ಷಣೆ ಇರ್ತದೆ, ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ. ಇದು ಡಿಬೇಟ್. ಹಾಗಾದ್ರೆ ಕಾಂಗ್ರೆಸ್ಸಿನ ಲೀಡರ್ ಯಾರಾದ್ರೂ ಹೇಳಬೇಕು, ಇದ್ರ ಬಗ್ಗೆ ಡಿಬೇಟ್ ಮಾಡಿ. ನೋಡಿ, ಇಲ್ಲಿ ಜಾತಿ, ಕಾಸ್ಟ್, ಕ್ರೀಡ್ ಎಲ್ಲವನ್ನು ಬಿಟ್ಟು ಈ ಚುನಾವಣೆ ನಡೀತದೆ. ಹೀಗಾಗಿ ಇಲ್ಲಿ ಜಾತಿ, ಸಮಾಜ ಮತ್ತೊಂದು ಯಾವುದೂ ಬರುವುದಿಲ್ಲ. ಇಡೀ ದೇಶ ಒಂದು ಮತ್ತು ನಾವು ಒಳ್ಳೆಯ ನಾಯಕ ಬೇಕು ಅನ್ನುವಂಥ ಚುನಾವಣೆ. ಭಾಳ ಎಲ್ಲೆಲ್ಲಿ ನಾನು ಹೋಗ್ತಿದ್ದೆ, ನಾನು ನಿರೀಕ್ಷೆ ಮೀರಿ, ನಾನು ನಿರೀಕ್ಷಿಸ್ತು ಇರಲಿಲ್ಲ, ಅದಕ್ಕಿಂತ ಮೀರಿ ಇವತ್ತು ನನಗೆ ಬೆಂಬಲ ಸಿಗ್ತಾ ಇದೆ. ನನಗೆ ಕಲ್ಪನೆ ಬರ್ತಾಯಿಲ್ಲ, ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ, ನನಗೆ ಕಲ್ಪನೆ ಬರ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತೀವಿ ದೊಡ್ಡ ಪ್ರಮಾಣದ ಜನ ಬರ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಸೆಲ್ಫಿ ತೊಗೊತಾರೆ, ತೊಗೊಂಡು ನೀವೇ ಗ್ಯಾರಂಟಿ ಆರಿಸ್ಕೊಂಡು ಅಂತ ಹೇಳ್ತಾರೆ. ಭಾಳ ಅಭಿಮಾನ, ಪ್ರೀತಿ, ವಿಶ್ವಾಸ ತೋರಿಸ್ತಾರೆ. ನಾನು ಹಿಂದೆ ಹಲವಾರು ಚುನಾವಣೆಯನ್ನು ಎದುರಿಸಿದ್ದೆ. ಇಷ್ಟು ದೊಡ್ಡ ಪ್ರೀತಿ, ಪ್ರೇಮ ನನಗೆ ಎಂದೂ ಸಿಕ್ಕಿರಲಿಲ್ಲ ಮತದಾರರಿಗೆ. ಅಷ್ಟು ದೊಡ್ಡ ಪ್ರೀತಿ ನನಗೆ ಸಿಗ್ತಾ ಇದೆ. ನನಗೆ ಅದ ಖುಷಿ ಇದೆ. ಆರಂಭದಲ್ಲಿ ಇದ್ದಂಥದ್ದು ಪೂರ್ತಿ ಬದಲಾಗಿದೆ ಅಂತ ಅನ್ಸುತ್ತೆ. ಅಲ್ಲ, ನೋಡಿ, ನಾನು ಇಲ್ಲಿ ಎಂಟ್ರಿ ಆಗೋದು ಮುಂಚೆ ನನ್ನ ಹೆಸರು ಈಗ ಚರ್ಚೆ ಆಗ್ತಾಯಿತ್ತು. ಬೆಳಗಾವಿಯಿಂದ ಬೇರೆ ಬೇರೆ ತಾಲೂಕುಗಳಿಂದ, ಬೆಳಗಾವಿ ನಗರದಿಂದ ಹೇಳ್ಕೊಂಡು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಬೆಳಗಾವಿ ನಿಮ್ಮ ಹೆಸರು ಬರ್ತಾಯಿದೆ, ನೀವು ಬಂದು ನಿಲ್ಲಬೇಕು, ಮತ್ತು ಹೆಸ್ಟೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಯಾವುದೋ ಟೀಕೆ ಟಿಪ್ಪಣಿ ಅಂಥೇಳಿ ನೀವು ಬರದೇ ಇರುವಂಥದ್ದಲ್ಲ, ನೀವು ಬರಲೇಬೇಕು, ನಿಲ್ಲಬೇಕು ಅಂಥೇಳಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಅವತ್ತಿಂದ ನಡೀತಿತ್ತು. ಇವತ್ತು ಅದು ಕಂಟಿನ್ಯೂ ಆಗಿದೆ. ರಾಮ್ಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ.